ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನು ರಾಜ್ಮಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊತೀನಿ. ಇವತ್ತು ನಾನು ಸೋಯಾ ಹಾಕಿಬಿಟ್ಟು ಸೋಯಾ ಲೆಮನ್ ರೈಸನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದೇನು ಅಂತೇಳಿ ವಿಡಿಯೋನ ಕೊನೆವರೆಗೆ ನೋಡಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇವಾಗ ಸೋಯಾನ ರೆಡಿ ಮಾಡ್ಕೊಳ್ತೀನಿ. ಒಂದು ಗ್ಲಾಸಷ್ಟು, ಒಂದು ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ಬೌಲಷ್ಟು ಸೋಯಾ ಇದೆ. ನನಗೆ ಎಷ್ಟು ಬೇಕೋ ಅಷ್ಟು ಅರ್ಧ ಬೌಲಷ್ಟು ಸೋಯಾನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾವು ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ನೆನೆಸಿ ಕೂಡ ಇಡ್ಬೋದು ಸೋಯಾನ, ಅಥವಾ ಕುದಿಸ್ಕೊಳ್ಬೋದು. ನಾನು ಇಲ್ಲಿ ಕುದಿಲಿಸಕ್ಕೆ ಇಟ್ಟಿದ್ದೀನಿ. ಒಂದು 5 ನಿಮಿಷ ಆದರೆ ಆಯಿತು. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಡಾಯಿಲಿ ಸ್ವಲ್ಪ ಆಯಿಲೆಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಸೋಯಾ ಲೆಮನ್ ರೈಸ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಏನೋ ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಇವಾಗ ಕಟ್ ಮಾಡಿರೋ 2 ಅಥವಾ 1 ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. 3ರಿಂದ 4 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹಸಿ ಸ್ಮೆಲ್ ಹೋಗೋರು, ಈರುಳ್ಳಿದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಸೋಯಾನ ಇಟ್ಟಿದ್ದೆ ನಾನು, ಆಗ್ತಾಯಿದೆ ನೋಡಿ. ಒಂದು 5 ನಿಮಿಷ ಸೋಯಾನ ಇಟ್ಟಿದ್ದೀನಿ. ನೋಡಿ ಆಗಿದೆ. ಒಂದು 5 ನಿಮಿಷ ಬೇಗ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ನೋಡಿ. ಇವಾಗ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ. ನಾನು ಸ್ವಲ್ಪ ವಾಯ್ಸನ್ನು ಸ್ಲೋ ಆಗಿ ಕೊಡ್ತಾಯಿದ್ದೀನಿ. ನನ್ನ ಮಗ ಮಲಗಿದ್ದಾನೆ, ಹಾಗಾಗಿ ನೋಡಿ. ಇವಾಗ ನಾನು ಸ್ವಲ್ಪ ಒಂದು 1/4 ಚಮಚದಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಒಂದು 30 ಸೆಕೆಂಡು ನಾವು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೋಯಾದಿಂದ ತುಂಬಾ ಹೆಲ್ತಿಗೆ ನಮಗೆ ಭಾಳಷ್ಟು ಬೆನಿಫಿಟ್ಸ್ ಇದೆ. ಹಾಗಾಗಿ ನಾನು ಇವತ್ತು ಲೆಮನ್ ಸೋಯಾನ ಮಾಡ್ತಾಯಿದ್ದೀನಿ. ನಾವು ಸೋಯಾ ಗ್ರೇವಿನ ಮಾಡ್ಬೋದು, ಸೋಯಾ ಬಿರಿಯಾನಿ ಕೂಡ ಮಾಡ್ಬೋದು. ಇವಾಗ ನಾನು 1 ಟೊಮೆಟೊ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ನಾನು ಶೇಂಗಾನ ಸ್ಕಿಪ್ ಮಾಡಿದ್ದೀನಿ. ಶೇಂಗಾ ಮನೆಯಲ್ಲಿ ಸ್ವಲ್ಪ ಖಾಲಿ ಆಗಿತ್ತು, ಹಾಗಾಗಿ ಶೇಂಗಾ ಸ್ಕಿಪ್ ಆಗಿದೆ. ಇದರಲ್ಲಿ ಶೇಂಗಾನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಲೆಮನ್ ಸೋಯಾ ರೈಸು. ಇಲ್ಲಿ ಶೇಂಗಾ ಸ್ಕಿಪ್ ಆಗಿದೆ, ನಂದು ಶೇಂಗಾ ಖಾಲಿ ಆಗಿದೆ, ಹಾಗಾಗಿ ಶೇಂಗಾ ಆ್ಯಡ್ ಮಾಡ್ಕೊಳ್ಳಿ ಮಾಡೋರು. ಇವಾಗ ಈ ಕಡೆ ಸೋಯಾ ಆಗಿದೆ ಇಲ್ವಾ ನೋಡೋಣ. ಸ್ವಲ್ಪ ಟೊಮೆಟೊ ಹಣ್ಣು ಮೆತ್ತಗಾಗಲಿ. ನೋಡಿ ಆಗಿದೆ. ಒಂದು 5 ಮಿನಿಟು ಎಲ್ಲವನ್ನ ನೀರಲ್ಲಿ ಹಾಕಿಬಿಟ್ಟು ಕುದಿಸ್ಕೊಂಡಿದ್ದೀನಿ. ನೋಡೋಣ. ನೋಡಿ ಆಗಿದೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಎಲ್ಲ ಸ್ವಲ್ಪ ತಣ್ಣೀರಲ್ಲಿ ಹಾಕಿಬಿಟ್ಟು ಎಲ್ಲವನ್ನು ಹಿಂಡ್ಕೊಳ್ತೀನಿ ನಾನು ಸೋಯಾನ. ಈ ಕಡೆ ಟೊಮೆಟೊ ಹಣ್ಣು ಎಲ್ಲ ಮೆತ್ತಗಾಗಿದೆ ನೋಡಿ. ಬೇಗ ಬೇಗ ಫಟಾಫಟ್ ಅಂಥೇಳಿ ಒಂದು 10 ನಿಮಿಷದಲ್ಲೇ ಆಗೋಗುತ್ತೆ. ಇವಾಗ ನೋಡಿ ಸೋಯಾನ ಆ್ಯಡ್ ಮಾಡ್ಕೊಳ್ತೀನಿ. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಒತ್ತಿದೆ, ನಾನು ಈ ಕಡೆ ಸೋಯಾನ ಹಿಂಡ್ಕೊಳ್ತಿದ್ದೆ, ಸ್ವಲ್ಪ ಕೆಳಗಡೆ ಒತ್ತಿಬಿಟ್ಟಿದೆ. ನೋಡಿ, ಇವಾಗ ಒಂದು 2 ಮಿನಿಟು ನಾನು ಸೋಯಾನ ಎಣ್ಣೆಯಲ್ಲಿ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿನ ಜೊತೆ ಫ್ರೈ ಮಾಡ್ಕೊಳ್ತೀನಿ. ಭಾಳ ಹೊತ್ತು ಬಿಟ್ಬಿಟ್ರೆ ನಮಗೆ ಅದು ಎಲ್ಲ ಒತ್ತು ಬಿಡುತ್ತೆ ಮಸಾಲೆದ್ದೆಲ್ಲ. ಇವಾಗ ಒಂದು 2 ಮಿನಿಟ್ಸ್ ಮುಚ್ಚಿಡ್ತಾಯಿದ್ದೀನಿ. ನೋಡಿ ಆಗಿದೆ. ಇವಾಗ ನಾನು ಅರ್ಧ ಹೋಳಷ್ಟು ಲೆಮನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಟ್ರೈನ್ ಸೌಂಡ್ ಎಲ್ಲ ನಮಗೆ ಸ್ವಲ್ಪ ಟ್ರ್ಯಾಕ್
ಪಕ್ಕ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಇವಾಗ ಲೆಮನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಲೆಮನ್ನಲ್ಲಿರೋ ಬೀಜನ ತೆಗಿತಾ ಇದ್ದೀನಿ ನೋಡಿ. ಇಲ್ಲಾಂದರೆ ಅದು ಬೀಜ ಇದ್ದರೆ ನಾವು ತಿನ್ನುವಾಗ ಅದು ಕೈ ಅನಿಸುತ್ತೆ, ಹಾಗಾಗಿ ಬೀಜನೆಲ್ಲ ತಗೊಳ್ತಾ ಇದ್ದೀನಿ ನೋಡಿ. ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಈಸಿಯಾಗಿ ಮಾಡ್ಕೊಳ್ಬೋದು. ನಾವು ಸೋಯಾನ ನೆನೆಸಿ ಇಟ್ಟು ಕೂಡ ಮಾಡ್ಬೋದು ಅಥವಾ ಕುದಿಸ್ಕೊಳ್ಬೋದು. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡಿ. ಇವಾಗ ನಾನು ರೈಸನ್ನ ಮಾಡಿ ಇಟ್ಕೊಂಡಿದ್ದೀನಿ, ಆ್ಯಡ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ನೀಟಾಗಿ ಎಲ್ಲವನ್ನ ರೈಸನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೋಯಾವನ್ನೆಲ್ಲ. ನಾವು ಸೋಯಾ ಗ್ರೇವಿನ ಚಪಾತಿ, ಪರೋಟ, ತಂದೂರಿಯವ್ರ ಜೊತೆಗೆ ಸೂಪರಾಗಿರುತ್ತೆ. ಹಾಗೆ ಲೆಮನ್ ರೈಸ್ ಕೂಡ ಮಾಡ್ಕೊಳ್ಬೋದು ಸೋಯಾ ಜೊತೆ. ನೋಡಿ ಸೂಪರಾಗಿ ಬಂದಿದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.